ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ನೋಡಿ, ಈಗ ಮಾಸಿ ಕರಿಬಂಟ ಎನ್ ಒಂದು ಜಾತ್ರೆ ಕಾಡಿನ ಮಧ್ಯೆ, ಈಗ ಹೋಗುವಂಥ ದಾರಿ ಮಧ್ಯೆ ಸಿಗುವಂಥ ಈ ನದಿ ನೋಡಿ. ಈ ನದಿಯಲ್ಲಿ ವೆಹಿಕಲ್ಗಳು ದಾಟಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಮಧ್ಯ ಕಲ್ಲುಗಳು, ದಪ್ಪ ದಪ್ಪದ ಬಂಡೆಗಳು, ಕಲ್ಲುಗಳೆಲ್ಲ ಇರೋದರಿಂದ ವೆಹಿಕಲ್ಗಳು ಸಲೀಸಾಗಿ ಇಲ್ಲಿಂದ ದಾಟೋಕ್ಕಾಗಲ್ಲ. ನೋಡಿ, ಈ ಥರ ವೆಹಿಕಲ್ ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಸ್ಟ್ರಕ್ ಆಗಿ ನಿಂತ್ಕೊಬಿಡುತ್ತೆ, ಮುಂದೆ ಪಾಸ್ ಆಗೋಕ್ಕಾಗಲ್ಲ. ಆ ಕಡೆಯಿಂದ ನೀರು ಬೇರೆ ಎಳಿತಾ ಇರುತ್ತೆ, ಪ್ರೆಸರ್ ಇದೆ. ಈಗ ವೆಹಿಕಲ್ಗಳು ಪಾಸ್ ಮಾಡಬೇಕು ಅಂದರೆ ಈಗ ಎಲ್ಲ ವೆಹಿಕಲ್ಗಳು ಸಹ ಈ ನದಿ ಮೂಲಕ ದಾಟ್ಕೊಂಡೇ ಹೋಗಬೇಕು. ಆದರೆ ತುಂಬ ಚಿಕ್ಕ ವೆಹಿಕಲ್ಗಳು ಇಲ್ಲಿಂದ ಆ ಕಡೆಗೆ ಪಾಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ದೊಡ್ಡ ದೊಡ್ಡ ಕಲ್ಲುಗಳು, ಬಂಡೆಗಳಿರೋದ್ರಿಂದ ಆಗಲ್ಲ. ಏನಂದರೆ ಲಾರಿ, ಟೆಂಪೋ ಆಗೋ ನೋಡಿ, ಈಗ ಈ ಪಿಕಪ್ ಗಾಡಿ ಹೋಯ್ತು, ಅರ್ಧದಲ್ಲೇ ನಿಂತ್ಕೊಬಿಡ್ತು ನೋಡಿ. ಜನ ಎಲ್ಲ ಸೇರಿ ಇದನ್ನು ತಳ್ಳಿ ಆ ಕಡೆ ದಡಕ್ಕೆ ದಾಟಿಸ್ಬೇಕು. ಇದೊಂದು ಏನಂದರೆ ಒಂಥರ ಥ್ರಿಲ್ಲಿಂಗ್ ಆಗಿರುವಂಥ ಮೂಮೆಂಟು. ಆದರೆ ಅಷ್ಟೇ ಕಷ್ಟನೂ ಐತೆ. ಏನಾದರೂ ಒಂಚೂರು ವ್ಯತ್ಯಾಸ ಆಯಿತು ಅಂತಂದರೆ ತೊಂದರೆ ಆಗುವಂಥ ಇದು ವಾತಾವರಣವೂ ಐತೆ. ಒಟ್ಟಲ್ಲಿ ಯಾರಿಗೂ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ನೀರು ಏನಂದರೆ ನೋಡಿ, ಸುಮಾರು ಒಂದು ನಡು ತನಕ ನೀರು ಬರುತ್ತೆ. ಅದ್ರ ಕೆಳಗಡೆ ಕಲ್ಲುಗಳೆಲ್ಲ ತುಂಬ ಜಾಸ್ತಿ ಇದೆ. ಈಗ ಆ ಮಧ್ಯದಲ್ಲಿ ಏನಂದರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಡ್ರೈವರ್ಗಳಾದರೆ ನಿಧಾನಕ್ಕೆ ಓಡಿಸ್ಕೊಂಡು ಹೊರಟೋಗ್ತಾರೆ. ಕೆಲವ್ರಿಗೆ ಏನಂದರೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ಆ ಕಲ್ಲುಗಳು ಅದು ಇದು ತಡೆದು ನಿಲ್ಲಿಸಿದಾಗ ಮುಂದೆ ಹೋಗೋಕ್ಕೆ ತುಂಬ ಕಷ್ಟ ಆಯ್ತದೆ ನೋಡಿ. ಈ ವೆಹಿಕಲ್ಗಳು ಈಗ ಎಲ್ಲ ಜನ ಎಲ್ಲ ಸೇರಿ ತಳ್ಳಿ ಆ ಕಡೆ ದಡಕ್ಕೆ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಬನ್ನಿ, ವಿಡಿಯೋ ಪೂರ್ತಿ ನೋಡಿ. ತುಂಬ ಥ್ರಿಲ್ಲಿಂಗ್ ಆಗಿದೆ. ಯಾವ್ಯಾವ ವೆಹಿಕಲ್ಗಳು ಯಾವ್ಯಾವ ರೀತಿ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಪಾಸ್ ಆಯ್ತದೆ ಅನ್ನೋದನ್ನು ನೀವೇ ನೋಡಿ. ತುಂಬ ಕುತೂಹಲಕಾರಿಯಾಗಿದೆ. ಬನ್ನಿ ನೋಡೋಣ ಪೂರ್ತಿ ಏನೇನಾಗುತ್ತೆ ಅನ್ನೋದನ್ನು. ಸಂಪೂರ್ಣ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ரைட்டில் வாங்குறவங்க சரி ஆஃப் பண்ணிட்டான். அங்கே இருக்கும் ரைட்டில் வாங்க. இருக்குண்ணா கடல் இல்லை. கண்ணாடி
ಬ್ಯಾಗ್ ಎಲ್ಲ ಅದು நீங்க அவருக்கு சொல்லிட்டு இருக்கிறீங்க நீங்க தான் வருஷத்துக்கு ஒரு டைம் வாணா வாணா ஜீப் करना வாணா வாணா ಸ್ನೇಹಿತರೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನರಿಗೂ ಇದೊಂಥರ ಎಂಟರ್ಟೈನ್ಮೆಂಟು. ಏನಂದರೆ ಎಲ್ಲರೂ ವೆಹಿಕಲ್ಗಳಲ್ಲಿ ಬಂದಿದ್ದಾರೆ. ಕೆಲವರು ವೆಹಿಕಲ್ಗಳು ಆ ಕಡೆ ಹೋಗ್ತಾ ಇಲ್ಲ, ಇಲ್ಲೇ ನಿಲ್ಲಿಸಿರೋದ್ರಿಂದ ಈ ನದಿನ ದಾಟ್ಕೊಂಡು ನಡ್ಕೊಂಡು ಹೋಗಿ ಆ ಕಡೆ ರೋಡಿಂದ ಅಲ್ಲಿಂದ ಒಂದು 5-6 ಕಿಲೋಮೀಟ್ರಷ್ಟು ನಡಿಬೇಕು ದೇವಸ್ಥಾನದ ದಾರಿಗೆ. ನೋಡಿ, ಈಗ ಇಲ್ಲಿ ಕೆಲವು ವೆಹಿಕಲ್ಗಳು ಪಾಸ್ ಆಗ್ತಾಯಿದೆ. ಇದನ್ನು ನೋಡೋಕ್ಕೆ ಒಂಥರ ಥ್ರಿಲ್ಲಿಂಗ್ ಮೂಮೆಂಟ್ ಅಲ್ವಾ. ಒಂಥರ ಯಾವ ವೆಹಿಕಲ್ಲು ಯಾವ ಥರ ಹೋಯ್ತಿದೆ ಏನು ಎತ್ತ ಅಂತ ನೋಡೋದನ್ನೇ ಒಂಥರ ಖುಷಿ, ಎಂಜಾಯ್ ಮಾಡ್ಕೊಂಡು ಎಲ್ಲ ಕಿರ್ಚಾಡ್ಕೊಂಡು ಇದನ್ನು ನೋಡ್ತಾ ಇದ್ದಾರೆ. ನಾನು ಇದನ್ನು ನೋಡ್ತಾ ತುಂಬ ಸುಮಾರು ಹೊತ್ತು ಈ ಜಾಗದಲ್ಲಿ 1.5-2 ಗಂಟೆ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ದು. ಯಾಕಂದರೆ ಆ ವೆಹಿಕಲ್ಗಳು ಒಂದೊಂದು ಪಾಸ್ ಆಗ್ತಾಯಿದ್ರೆ ಅದು ನೋಡ್ತಾ ಇದ್ದರೆ ಒಂಥರ ಕುತೂಹಲಕಾರಿಯಾಗಿರುತ್ತೆ. ಯಾಕಂದರೆ ಹೋಗಿ ನೋಡಿ, ಅಲ್ಲಿ ಮಧ್ಯದಲ್ಲಿ ನೋಡಿ ಈ ಥರ ಜೀಪು ಒಂದು ಸ್ಟ್ರಕ್ ಆಗಿಬಿಡ್ತು. ಈಗ ಅದನ್ನು ಇಲ್ಲಿಂದ ಆ ಕಡೆ ಹೆಂಗಾದ್ರೂ ಮಾಡಿ ದಾಟಿಸಲೇಬೇಕು. ಯಾಕಂದರೆ ಇದು ದಾಟಿದ್ರೇ ಇನ್ನೊಂದು ವೆಹಿಕಲ್ ಹೋಗೋಕ್ಕಾಗೋದು, ಇಲ್ಲ ಅಂದರೆ ಬೇರೆ ವೆಹಿಕಲ್ ಇಲ್ಲಿಂದ ಪಾಸ್ ಆಗೋಕ್ಕಾಗಲ್ಲ. ಹಾಗಾಗಿ ಅಲ್ಲಿರೋ ಸ್ಥಳೀಯ ಜನಗಳೇ ಏನು ಮಾಡ್ತಾರೆ ಅಂದರೆ ಒಂದಷ್ಟು ಜನ ನೀರಿಗಿಳಿದಿದ್ದಾರೆ. ಅವರೇ ಪಾಪ ಎಲ್ಲ ವೆಹಿಕಲ್ಗಳನ್ನು ತಳ್ಳಿ ಆ ಕಡೆ ದಡನ ಸೇರಿಸ್ತಾ ಇದ್ದಾರೆ. ಇದನ್ನು ಏನಂದರೆ ಲೈವಾಗಿ ಅಂದರೆ ಬಂದು ಆ ಜಾಗದಲ್ಲಿ ನೇರವಾಗಿ ವಿಡಿಯೋಗಿಂತ ನೇರವಾಗಿ ನೋಡಿದ್ರೆ ಒಂಥರ ಚೆಂದ. ಈಗ ನಾವು ಬಂದಿರೋಂಥ ಜಾಗದಲ್ಲಿ ಇದನ್ನೆಲ್ಲ ನೋಡಿ ಒಂಥರ ತುಂಬ ಖುಷಿಯಾಯಿತು ಸ್ನೇಹಿತರೆ. ನೀವು ಸಹ ಈ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಮತ್ತೇನೆಂದರೆ, ಈಗ ಈ ಥರ ಜಾಗಕ್ಕೆ ಇಲ್ಲಿ ಬಂದು ಹೋಗಿರೋ ಅಂಥವ್ರಿದ್ದರೆ ಕಮೆಂಟ್ ಮಾಡಿ. ನಾವು ಬಂದಿದ್ದೀವಿ, ಹೋಗಿದ್ದೀವಿ, ನೋಡಿದ್ದೀವಿ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರೋ ವಿಚಾರನ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಆ ಜೀಪು ಮುಂದೆ ಹೋಗಲೇ ಇಲ್ಲ, ಅದು ಎಲ್ಲರೂ ನೋಡಿ ಕರ್ಕೊಂಡು ಆ ಕಡೆ ಕುತ್ಕೊಂಡು ಹೋಗ್ತಾ ಇದೆ.
ನಾವು ಪ್ಯಾಂಟ್ ಬಿಟ್ಟು ತಗೊಂಡು ಫಸ್ಟು ಬ್ಯಾಗ್ ಕೊಟ್ಬಿಡ್ತೀವಿ. ಹಿಂಗೆ ಹೋದ್ರೆ ಹಿಂಗೆ ಹೋಯ್ತೀನಿ ಕರ್ರಿ ಕರ್ರಿ ನಾನು ನಿಮ್ಮ ಹತ್ರ ಮಾದಪ್ಪನ ನಂಬರ್ ಇದೆಯಾ? ಸ್ನೇಹಿತರೆ, ನೋಡಿದ್ರಲ್ಲ ಈ ವೆಹಿಕಲ್ಗಳು ಯಾವ ರೀತಿ ಈ ಕಡೆಯಿಂದ ಆ ಕಡೆಗೆ ದಾಟ್ತಾ ಇದೆ ಅನ್ನೋದನ್ನು ಒಂದಷ್ಟು ವೀಡಿಯೋಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದನ್ನೇ ಒಂದು ಸಪ್ರೇಟು ವೀಡಿಯೋ ಮಾಡಿ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.